ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತ್ತೆ ಟ್ರಂಪ್ ಯುರೋಪಿಯನ್ ಯೂನಿಯನ್ಗೊಂದು ಶಾಕ್ ಕೊಟ್ಟಿದ್ದಾರೆ. ರಷ್ಯಾ ಯುಕ್ರೇನ್ ಸಂಘರ್ಷ ಅನ್ನೋದು ತಕ್ಷಣಕ್ಕೆ ನಿಲ್ಲೋದಿಲ್ಲ ಅನ್ನಿಸ್ತು, ಅಥವಾ ಅವರವರೇ ಒಮ್ಮೆ ಮಾತಾಡ್ಕೊಂಡು ಬಿಡ್ಲಿ ಅಂತ ನಿರ್ಧಾರ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ನಾನು ಸ್ವಲ್ಪ ದಿನ ಈ ಮಧ್ಯಸ್ಥಿಕೆಯಿಂದ ದೂರ ಉಳಿತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮಾತುಗಳಿಗೆ ಕಾರಣ ಟ್ರಂಪ್ ಝೆಲೆನ್ಸ್ಕಿ ಹಾಗೂ ಯುರೋಪಿಯನ್ ನಾಯಕರ ಸಭೆಯಲ್ಲಿ ಮುಂದಿಟ್ಟ ಮ್ಯಾಪು ಹಾಗೂ ಅದಕ್ಕೆ ಝೆಲೆನ್ಸ್ಕಿ ಕೊಟ್ಟ ಪ್ರತಿಕ್ರಿಯೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಆ ಮ್ಯಾಪ್ ಕೂಡ ಈಗ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಸಂಧಾನದ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳಿ ಹೋಗಿದ್ದ ರಷ್ಯಾ ಯುಕ್ರೇನ್ ಮೇಲೆ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಮಾತುಕತೆಗಳ ಮೊದಲು ಸಾಧ್ಯವಾದಷ್ಟು ಮೇಲುಗೈಯನ್ನ ಸಾಧಿಸಿ ಬಿಡಬೇಕು ಅಂತ ರಷ್ಯಾ ಹೊರಟಿದೆ. ಹಾಗಾದ್ರೆ ಏನಿದು ಟ್ರಂಪ್ ಅವರ ಹೊಸ ನಿಲುವು? ಹೊಸ ಯುಕ್ರೇನ್ ಮ್ಯಾಪ್ ಯುರೋಪಿಗೆ ಹಾಗೂ ಝೆಲೆನ್ಸ್ಕಿಗೆ ಅಸಮಾಧಾನವನ್ನು ಉಂಟು ಮಾಡ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನ ಮಾಡಿರ್ತೀರಿ. ಆದ್ರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ನಾವು ಇದೇ ಆಗಸ್ಟ್ 29, 30 ಮತ್ತು 31ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ನನಗೆ 2 ದಿನ ಸಾಕು ಅಂತ ಹೇಳಿದ್ದ ಟ್ರಂಪ್ಗೆ ಈಗ ಅಧಿಕಾರ ಸ್ವೀಕರಿಸಿ 8 ತಿಂಗಳು ಕಳೆದರೂ ಆ ಯುದ್ಧವನ್ನು ಹೇಗೆ ಮುಗಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪುತಿನ್ ಒಪ್ಪಿದ್ದನ್ನ ಅಲ್ಲಿ ಝೆಲೆನ್ಸ್ಕಿ ಒಪ್ಪೋದಿಲ್ಲ, ಝೆಲೆನ್ಸ್ಕಿಗೆ ಬೇಕಿರೋದನ್ನ ಪುತಿನ್ ಕೊಡೋದಿಲ್ಲ. ಇನ್ನು ಯುರೋಪ್ನಲ್ಲಿರೋ ಎಡಕ್ಕೆ ವಾಲಿದ ನಾಯಕರು ಟ್ರಂಪ್ ಹೇಳಿದ್ದನ್ನು ಕೇಳೋದಿಲ್ಲ. ವ್ಯಾಪಾರ ಬೆದರಿಕೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಟ್ರಂಪ್ ಈಗಾಗಲೇ 2 ಬಾರಿ ಝೆಲೆನ್ಸ್ಕಿಯನ್ನ, 1 ಬಾರಿ ಪುತಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನೂ 1 ಬಾರಿ ಪುತಿನ್ ಹಾಗೂ ಟ್ರಂಪ್ ಇದೇ ವಿಷಯವನ್ನ ಮಾತಾಡೋದಕ್ಕೆ ಸೇರಲೂಬಹುದು. ಆದರೆ ಅದಕ್ಕೂ ಮೊದಲು ಝೆಲೆನ್ಸ್ಕಿ ಹಾಗೂ ಪುತಿನ್ ಕೂಡ ಒಮ್ಮೆ ಮಾತಾಡಿಕೊಂಡು ಬಿಡಲಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಈ ನಡುವಿನ ಒಂದಷ್ಟು ಅಚಾನಕ್ ಬೆಳವಣಿಗೆಗಳು ಟ್ರಂಪ್ಗೆ ತಲೆಬಿಸಿಯನ್ನು ಹೆಚ್ಚು ಮಾಡ್ತಾ ಇವೆ. ಅದಕ್ಕೆ ಕಾರಣ ಝೆಲೆನ್ಸ್ಕಿಯ ನಡೆ ಮತ್ತು ನುಡಿ. ಈ ಹಿಂದೆ ಅಂದ್ರೆ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲೇ ಝೆಲೆನ್ಸ್ಕಿಯನ್ನ ವೈಟ್ ಹೌಸ್ಗೆ ಕರೆಸಿಕೊಳ್ಳಲಾಗಿತ್ತು. ಆದರೆ ಆ ಭೇಟಿ ಸೌಹಾರ್ದಯುತವಾಗಿರಲಿಲ್ಲ. ಝೆಲೆನ್ಸ್ಕಿ ಹಾಗೂ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ನಡುವೆ ಶುರುವಾದ ಮಾತಿನ ಚಕಮಕಿ ಕಡೆಗೆ ಟ್ರಂಪ್ ಝೆಲೆನ್ಸ್ಕಿ ಇಬ್ಬರು ವಾಗ್ವಾದಕ್ಕಿಳಿಯೋ ಹಾಗೆ ಮಾಡ್ತು. ಇದಾದ ಮೇಲೆ ಅಮೆರಿಕ ಯುಕ್ರೇನ್ ಮೇಲೆ ಸ್ವಲ್ಪ ದಿನ ಸಿಟ್ಟು ಮಾಡಿಕೊಳ್ತಾದ್ರೂ ಡೀಪ್ ಸ್ಟೇಟ್ನ ಒತ್ತಡ ಹಾಗೂ ಯುಕ್ರೇನ್ನಲ್ಲಿನ ಮಿನರಲ್ಸ್ ಮೇಲಿನ ಆಸೆಯ ಕಾರಣಕ್ಕೆ ಟ್ರಂಪ್ ಮತ್ತೆ ರಷ್ಯಾ ಯುಕ್ರೇನ್ ಸಂಧಾನದ ಮಾತುಕತೆಗಳಿಗೆ ಮುಂದಾದ್ರು. ಇಲ್ಲಿ ಇದೊಂದು ಸಾಧ್ಯವಾಗಿ ಬಿಟ್ರೆ ನೋಬೆಲ್ ತಗೊಳ್ಳೋದಕ್ಕೆ ಸಂಪೂರ್ಣ ಅರ್ಹತೆ ಬರುತ್ತೆ ಅನ್ನೋ ಆಸೆ ಕೂಡ ಟ್ರಂಪ್ಗಿತ್ತಲ್ಲ. ಹೀಗಾಗಿ ಅಲಾಸ್ಕಾದಲ್ಲಿ ಪುತಿನ್ ಜೊತೆ ಟ್ರಂಪ್ ಮಾತುಕತೆ ಆಯಿತು. ತುಂಬಾ ಸೌಜನ್ಯಪೂರ್ಣವಾಗಿ, ಯಾವ ಒತ್ತಡವೂ ಇಲ್ಲದೆ ಟ್ರಂಪ್ ಅವರನ್ನ ಭೇಟಿ ಮಾಡಿದ ಪುತಿನ್ ಯುದ್ಧ ನಿಲ್ಲಿಸೋದಕ್ಕೆ ನಾವು ರೆಡಿ ಅಂತ ಹೇಳಿ ಹೋದ್ರು. ಈಗ ಝೆಲೆನ್ಸ್ಕಿಯನ್ನ ಟ್ರಂಪ್ ಒಪ್ಪಿಸಬೇಕು. ಸರಿ, ಈ ಬರೀ ಝೆಲೆನ್ಸ್ಕಿ ಒಬ್ಬರನ್ನೇ ಟ್ರಂಪ್ ಹತ್ರಕ್ಕೆ ಕಳಿಸಿದ್ರೆ ಮತ್ತೆ ಕಿತ್ತಾಡ್ಕೊಂಡು ಬರ್ತಾರೆ, ಮಾತಿನ ಮೇಲೆ ನಿಯಂತ್ರಣ ಇಲ್ಲದ ಮನುಷ್ಯ ಅಂತ ಅಂದ್ಕೊಂಡು ಯುರೋಪಿಯನ್ ಯೂನಿಯನ್ ಕೂಡ ಝೆಲೆನ್ಸ್ಕಿಯ ಜೊತೆ ವೈಟ್ ಹೌಸ್ಗೆ ಬಂತು. ಅಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಇದ್ರು, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್, ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಜರ್ಮನಿಯ ಚಾನ್ಸಲರ್ ಫೆಡರಿಕ್ ಮರ್ಚ್, ಫಿನ್ಲ್ಯಾಂಡ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್, ಯುರೋಪಿಯನ್ ಯೂನಿಯನ್ನ ಕಮಿಷನರ್ ಉರ್ಸುಲಾ ಆಂಡರ್ ಲಯನ್, ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರೂಟ್, ಹೀಗೆ ಸಾಕಷ್ಟು ನಾಯಕರು ಝೆಲೆನ್ಸ್ಕಿ ಜೊತೆ ಟ್ರಂಪ್ ಅವರನ್ನ ಭೇಟಿ ಮಾಡಿದ್ರು. ವೈಟ್ ಹೌಸ್ನ ಓವಲ್ ಹೌಸ್ ಅಲ್ಲಿ ಈ ನಾಯಕರ ಜೊತೆ ಟ್ರಂಪ್ 2 ಸಭೆಗಳನ್ನು ನಡೆಸಿದ್ರು. ಇವರ ಜೊತೆ ಮಾತಾಡುವಾಗಲೇ ನಡುವೆ ಒಮ್ಮೆ ಪುತಿನ್ ಜೊತೆ ಕೂಡ ಒಂದು ಫೋನ್ ಸಂಭಾಷಣೆ ಮಾಡಿಕೊಂಡು ಬಂದರು. ಈ ಭೇಟಿಯ ಸಂದರ್ಭದಲ್ಲೇ ಟ್ರಂಪ್ ಝೆಲೆನ್ಸ್ಕಿ ಹಾಗೂ ಯುರೋಪಿಯನ್ ನಾಯಕರ ಮುಂದೆ ಒಂದು ಮ್ಯಾಪ್ ಅನ್ನ ಇಡ್ತಾರೆ. ಅದನ್ನು ನೋಡಿ ಅಚ್ಚರಿಗೀಡಾಗಿದ್ದು ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಹಾಗೂ ಜರ್ಮನಿಯ ಚಾನ್ಸಲರ್ ಫೆಡರಿಕ್ ಮರ್ಚ್. ಅದರಲ್ಲಿ ರಷ್ಯಾ ಈಗಾಗಲೇ ಗೆದ್ದ ಪ್ರದೇಶಗಳನ್ನು ಮಾತ್ರ ಮಾರ್ಕ್ ಮಾಡಿರಲಿಲ್ಲ, ಬದಲಿಗೆ ಸಂಧಾನದ ಸಂದರ್ಭದಲ್ಲಿ ಯುಕ್ರೇನ್ ರಷ್ಯಾಗೆ ಬಿಟ್ಟುಕೊಡಬೇಕಾದ ಪ್ರದೇಶಗಳ ಮ್ಯಾಪ್, ಅಂದ್ರೆ ಯುಕ್ರೇನಿನ ಹೊಸ ಗಡಿಗಳನ್ನ ಗುರುತಿಸಿದ್ದ ಹೊಸ ಮ್ಯಾಪ್ ಅದಾಗಿತ್ತು. ಅದರ ಪ್ರಕಾರ ಡಾನ್ಬಾಸ್ಕ್ ಪ್ರದೇಶ ಸಂಪೂರ್ಣವಾಗಿ ರಷ್ಯಾಗೆ ಬಿಟ್ಟುಕೊಡಬೇಕಿತ್ತು. ಹಾಗೆ ಖೆರ್ಸಾನ್ ಹಾಗೂ ಜೆಪೊರೊಜಿಯಾದ ಒಂದಷ್ಟು ಭೂಭಾಗವನ್ನ ಯುಕ್ರೇನ್ ಕಳ್ಕೊಳ್ತಾ ಇತ್ತು. ಇಲ್ಲಿದೆ ನೋಡಿ, ಅದೇ ಈ ಮ್ಯಾಪ್. 2022ರಲ್ಲಿ ಶುರುವಾದ ರಷ್ಯಾದ ದಾಳಿಯ ನಂತರ ಯುಕ್ರೇನ್ ಎಷ್ಟು ಭೂಪ್ರದೇಶವನ್ನು ಕಳ್ಕೊಂಡಿದೆ ಹಾಗೂ ಎಷ್ಟು ಸ್ಥಳಗಳಲ್ಲಿ ರಷ್ಯಾ ತನ್ನ ಹಿಡಿತವನ್ನು ಹೊಂದಿದೆ ಅನ್ನೋದನ್ನ ಇದರಲ್ಲಿ ತೋರಿಸಲಾಗಿದೆ. ಈ ಮ್ಯಾಪ್ ಅಲ್ಲಿ ಲುಹಾನ್ಸ್ಕ್ ಪ್ರದೇಶ ಇದೆಯಲ್ಲ, ಇದು 99% ರಷ್ಯಾದ ವಶದಲ್ಲಿದೆ. ಡೊನೆಟ್ಸ್ಕ್ ಪ್ರದೇಶ 76% ರಷ್ಯಾದ ಹಿಡಿತದಲ್ಲಿದೆ. ಹಾಗೆ ಜೆಪೊರೊಜಿಯಾ ಹಾಗೂ ಕೆರ್ಸಾನ್ ಪ್ರದೇಶಗಳಲ್ಲಿ ರಷ್ಯಾ 73% ತನ್ನ ಹಿಡಿತವನ್ನು ಇಟ್ಟುಕೊಂಡಿದೆ. ಇನ್ನು ಕಾರ್ಕಿವ್ ಹಾಗೂ ಸುಮಿಯಲ್ಲಿ ಕೂಡ ರಷ್ಯಾ
ಸ್ವಲ್ಪ ಮಟ್ಟಿಗೆ ಹಿಡಿತ ಸಾಧಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 1,00,000 ಚದರ ಕಿಲೋಮೀಟರ್ಗೂ ಅಧಿಕ ಭೂಭಾಗವನ್ನ ರಷ್ಯಾ ವಶಪಡಿಸಿಕೊಂಡಿದೆ ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಅಲಾಸ್ಕಾದಲ್ಲಿ ನಡೆದ ಮಾತುಕತೆ ವೇಳೆ ಪುತಿನ್ ಇದಕ್ಕಿಂತ ಹೆಚ್ಚು ಭೂಪ್ರದೇಶವನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರಂತೆ. ಆದರೆ ಟ್ರಂಪ್ ತಮ್ಮದೇ ಏಜೆನ್ಸಿಗಳ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ಈ ಮ್ಯಾಪ್ ಅನ್ನು ಸಿದ್ಧ ಮಾಡೋದಕ್ಕೆ ತಿಳಿಸಿದ್ರಂತೆ. ಹಾಗೆ ಸಿದ್ಧವಾಗಿರೋದೇ ಈ ಮ್ಯಾಪ್. ಈಗ ಯುದ್ಧ ನಿಲ್ಲಬೇಕು ಅಂದ್ರೆ ಲುಹಾನ್ಸ್ಕ್, ಡೊನೆಸ್ಕ್, ಜಪೊರೊಜಿಯಾ ಹಾಗೂ ಕೆರ್ಸಾನ್ನಲ್ಲಿ ಯಾವೆಲ್ಲ ಪ್ರದೇಶಗಳನ್ನು ರಷ್ಯಾ ತನ್ನ ಕೈಯಲ್ಲಿ ಇಟ್ಕೊಂಡಿದೆಯೋ ಅದ್ಯಾವುದನ್ನು ಯುಕ್ರೇನ್ಗೆ ಮತ್ತೆ ವಾಪಸ್ಸು ಕೊಡೋದಿಲ್ಲ. ಆದರೆ ತೀರಾ ಬಾರ್ಗೇನ್ ಮಾಡಿದರೆ ಇನ್ನು ಮುಂದೆ ನಮ್ಮ ತಂಟೆಗೆ ನೀವು ಬರೋ ಹಾಗಿಲ್ಲ, ನಿಮ್ಮ ತಂಟೆಗೆ ನಾವು ಬರೋದಿಲ್ಲ, ಹಾಗೆ ನ್ಯಾಟೋನು ಕೂಡ ನಾವು ನಮ್ಮ ಮನೆಗೆ ಕರೆಯೋದಿಲ್ಲ ಅಂತ ಯುಕ್ರೇನ್ ಒಪ್ಪಿದ್ರೆ ಕಾರ್ಕಿವ್ ಹಾಗೂ ಸುಮಿಯಿಂದ ರಷ್ಯಾ ತನ್ನ ಸೇನೆಯನ್ನು ಹಿಂದಕ್ಕೆ ತಗೊಂಡು ಆ ಪ್ರದೇಶಗಳನ್ನು ಯುಕ್ರೇನ್ಗೆ ಬಿಟ್ಟುಕೊಡುತ್ತೆ. ಇದಕ್ಕೆ ಪುತಿನ್ ಕೂಡ ಒಪ್ಪಿದ್ದಾರೆ. ಸೊ ಪರಿಸ್ಥಿತಿ ಹೀಗಿದೆ. ಇದನ್ನು ಒಪ್ಪಿಕೊಂಡು ಯುದ್ಧನ ನಿಲ್ಲಿಸಬಿಡಿ ಅನ್ನೋ ಸಲಹೆಯನ್ನ ಟ್ರಂಪ್ ಜೆಲೆನ್ಸ್ಕಿಗೆ ವೈಟ್ ಹೌಸ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಒಪ್ಪದೆ ಜೆಲೆನ್ಸ್ಕಿಗೆ ಬೇರೆ ದಾರಿ ಇಲ್ಲ. ಒಪ್ಪಲಿಲ್ಲ ಅಂದ್ರೆ ಯುದ್ಧ ನಿಲ್ಲೋದಿಲ್ಲ. ಆದ್ರೆ ಇಲ್ಲಿ ಪಾಪ ಜೆಲೆನ್ಸ್ಕಿ ಸುಮ್ಮನಾದ್ರೂ ಆತನ ನಾಲಿಗೆ ಸುಮ್ಮನಿರ್ಬೇಕಲ್ಲ, ಆತ ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ರು. ಟ್ರಂಪ್ ಒಳ್ಳೆ ಮ್ಯಾಪ್ ಅನ್ನ ಸಿದ್ಧಪಡಿಸಿದ್ದಾರೆ. ರಷ್ಯಾದ ವಶದಲ್ಲಿರೋ ಪ್ರತಿ ಇಂಚು ಭೂಮಿ ಕೂಡ ನಮ್ಮ ಸೈನಿಕರ ರಕ್ತದಿಂದ ಒದ್ದೆಯಾಗಿದೆ. ಹೀಗಾಗಿ ನಾವು ಈ ಪ್ರದೇಶವನ್ನ ಯಾವಾಗ ಹಿಂದಕ್ಕೆ ಪಡೆಯೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದೀವಿ ಅಂತ ಹೇಳೋದ್ರ ಮೂಲಕ ಜೆಲೆನ್ಸ್ಕಿ ತಮ್ಮ ಮಾತುಗಳನ್ನು ಮುಗಿಸಿದ್ರು. ಅಲ್ಲಿಗೆ ಟ್ರಂಪ್ ಸೇರಿದಂತೆ ಯುದ್ಧ ನಿಲ್ಲಲಿ ಅಂತ ಬಯಸ್ತಾ ಇದ್ದ ಸಾಕಷ್ಟು ನಾಯಕರ ಮುಖಗಳು ಕಪ್ಪಿಟ್ಟು. Thank you so much. Thank you for the map, by the way. Good map. It was great. Yeah. I'm thinking how to take it back. ಇನ್ನು ಜೆಲೆನ್ಸ್ಕಿ ಟ್ರಂಪ್ ಕೊಟ್ಟ ಈ ಮ್ಯಾಪ್ ಅನ್ನ ಸದ್ಯಕ್ಕೆ ನಮ್ಮ ದೇಶಕ್ಕೆ ತಗೊಂಡು ಹೋಗ್ತೀವಿ, ಆಮೇಲೆ ಈ ಬಗ್ಗೆ ಮತ್ತೆ ಕೂತು ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರ ಬಂದ್ರು. ಮಾಧ್ಯಮಗಳ ಮುಂದೆ ಮತ್ತೇನೋ ಹೇಳೋದಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಜೆಲೆನ್ಸ್ಕಿ ಕೊಡ್ತಾ ಇರೋ ಲೆಕ್ಕಾಚಾರಗಳು ನಿಜಕ್ಕೂ ಜಗತ್ತಿಗೆ ತಲೆ ಸುತ್ತು ಬರೋ ಹಾಗೆ ಮಾಡ್ತಾ ಇದ್ವು. ಯಾಕೆಂದ್ರೆ ರಷ್ಯಾ ಇಲ್ಲಿವರೆಗೆ ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ಕೇವಲ 5,000 ಚದರ ಕಿಲೋಮೀಟರ್ ಮತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚಿರಬಹುದಾದ ಭೂಮಿಯನ್ನ ಮಾತ್ರ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಆ ಜಾಗವನ್ನು ನಾವು ರಷ್ಯಾದ ಕೈಯಿಂದ ಹಿಂದಕ್ಕೆ ಪಡ್ಕೋತೀವಿ ಅನ್ನೋ ಮಾತುಗಳನ್ನು ಕೂಡ ಅವರು ಮಾಧ್ಯಮಗಳ ಮುಂದಾಡಿದ್ದಾರೆ. ಇನ್ನು ಇಲ್ಲಿ ಜೆಲೆನ್ಸ್ಕಿಯ ಈ ಹಠ ಫ್ರಾನ್ಸ್, ಬ್ರಿಟನ್, ಇಟಲಿ ಸೇರಿದಂತೆ ಸಾಕಷ್ಟು ದೇಶಗಳ ನಾಯಕರ ಬೇಸರಕ್ಕೆ ಕಾರಣ ಆಗಿದೆ ನಿಜ. ಆದರೆ ಜರ್ಮನಿ ಮಾತ್ರ ಜೆಲೆನ್ಸ್ಕಿಯ ಬೆಂಬಲಕ್ಕೆ ನಿಂತಿದೆ. ಅಕಸ್ಮಾತ್ ನಾಳೆ ಮಾಸ್ಕೋ ಫ್ಲೋರಿಡಾನ ನಮಗೆ ಬಿಟ್ಟುಕೊಡಿ ಅಂತ ಕೇಳಿದ್ರೆ ಅಮೆರಿಕ ಅದನ್ನು ಬಿಟ್ಟುಕೊಟ್ಟು ಬಿಡುತ್ತಾ ಅಂತ ಕೇಳೋದ್ರ ಮೂಲಕ ಟ್ರಂಪ್ ನಿರ್ಧಾರ ಸರಿ ಇಲ್ಲ ಅಂತ ಜರ್ಮನ್ ಚಾನ್ಸಲರ್ ಹೇಳಿದ್ದಾರೆ. ಈ ಮೂಲಕ ಜರ್ಮನಿ ಯುಕ್ರೇನ್ನ ಬೆಂಬಲಕ್ಕೆ ನಿಲ್ಲುವ ಸಾಧ್ಯತೆ ಕಾಣ್ತಾ ಇದೆ. ಆದರೆ ಬ್ರಿಟನ್, ಫ್ರಾನ್ಸ್ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳು ಮಾತ್ರ ಇದುವರೆಗೆ ತಮ್ಮ ಮೌನವನ್ನು ಮುರಿದಿಲ್ಲ. ಅವರಿಗೆ ಈ ಯುದ್ಧ ಹೇಗಾದರೂ ನಿಲ್ಲಬೇಕು ಅಂತ ಆಸೆ ಇದೆ. ಸೊ ಯುಕ್ರೇನ್ ಮಾಡಿಕೊಂಡಿರುವ ಎಡವಟ್ಟುಗಳಿಗೆ ಒಂದಷ್ಟು ಬೆಲೆ ತೆತ್ತಾದರೂ ಯುದ್ಧವನ್ನು ನಿಲ್ಲಿಸುವ ಲೆಕ್ಕಾಚಾರದಲ್ಲಿ ಯುರೋಪ್ನ ಸಾಕಷ್ಟು ದೇಶಗಳಿವೆ. ಇನ್ನು ಮತ್ತೊಂದು ಕಡೆ ಈ ರಷ್ಯಾ ಕೂಡ ಸುಮ್ಮನೆ ಏನು ಕೂತ್ಕೊಂಡಿಲ್ಲ. ಅವರು ಮಾತುಕತೆಯ ಟೇಬಲ್ಗೆ ಬರುವ ಮೊದಲು ತಮ್ಮ ಟಾರ್ಗೆಟ್ ಅನ್ನು ತಲುಪಿ ಬಿಡೋ ಪ್ರಯತ್ನದಲ್ಲಿದ್ದಾರೆ. ಇನ್ನು ಜೆಲೆನ್ಸ್ಕಿ ಮೊನ್ನೆ ನಮ್ಮ ಸೈನಿಕರು ನಮ್ಮ ಭೂಭಾಗವನ್ನು ರಷ್ಯಾದಿಂದ ಮತ್ತೆ ಕಿತ್ಕೋತಾರೆ ಅನ್ನೋ ವೀರೋಚಿತ ಹೇಳಿಕೆಗಳನ್ನು ಕೊಟ್ಟ ನಂತರ ರಷ್ಯಾದ ಅಗ್ರೆಷನ್ ಮತ್ತಷ್ಟು ಹೆಚ್ಚಾಗಿದೆ. ಇಷ್ಟು ದಿನ ಸ್ವಲ್ಪ ನಿಧಾನ ಮಾಡಿದ್ದ ದಾಳಿಯನ್ನ ಈಗ ಅವರು ಮತ್ತೆ ತೀವ್ರಗೊಳಿಸ್ತಾ ಇದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲೇ ಅತಿ ಭಯಾನಕ ಅನ್ನೋ ತರದ ದಾಳಿಗಳು ಆಗಸ್ಟ್ ತಿಂಗಳಲ್ಲಿ ಯುಕ್ರೇನ್ ಮೇಲೆ ನಡೆದಿವೆ. ರಷ್ಯಾ ಸುಮಾರು 574 ಡ್ರೋನ್ಗಳು ಹಾಗೂ 40 ಮಿಸೈಲ್ಗಳನ್ನು ಯುಕ್ರೇನ್ ಮೇಲೆ ಹಾಕಿದೆ. ಈ ದಾಳಿಯ ವೇಳೆ ಯುಕ್ರೇನ್ನಲ್ಲಿದ್ದ ಅಮೆರಿಕದ ಎಲೆಕ್ಟ್ರಾನಿಕ್ ಪ್ಲಾಂಟ್ಗಳು ಕೂಡ ಹಾನಿಗೀಡಾಗಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಯುಕ್ರೇನ್ನ ಡ್ರೋನ್ ಫ್ಯಾಕ್ಟರಿ, ಸ್ಟೋರೇಜ್ ಡಿಪೋ, ಮಿಸೈಲ್ ಸೈಟುಗಳು ಕೂಡ ನಾಶ ಆಗಿವೆ. ಅಲ್ಲೊಂದಷ್ಟು ಮಂದಿ ಯುಕ್ರೇನ್ನ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇಲ್ಲಿ ಸಾಧ್ಯವಾದಷ್ಟು ಯುಕ್ರೇನಿನ ಭೂಭಾಗವನ್ನು ಆಕ್ರಮಿಸಿಕೊಂಡು ಮಾತುಕತೆಯ ಸಂದರ್ಭದಲ್ಲಿ ಮೇಲುಗೈ ಸಾಧಿಸುವುದಷ್ಟೇ ಅಲ್ಲ, ಯುಕ್ರೇನ್ ಮತ್ತು ಯುರೋಪಿಯನ್ ದೇಶಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನವನ್ನು ಕೂಡ ರಷ್ಯಾ ಈ ದಾಳಿಯ ಮೂಲಕ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನು ಯುಕ್ರೇನ್ ವಿಷಯದಲ್ಲಿ ಇನ್ನು ರಷ್ಯಾ ಜೊತೆ ಮಾತಾಡೋದಿಲ್ಲ ಅಂತ ಹೇಳೋ ಮೂಲಕ ಟ್ರಂಪ್ ಕೂಡ ಕೈ ಎತ್ತುತ್ತಾ ಇದ್ದಾರೆ. ಇದು ಕೂಡ ಯುರೋಪ್ ಹಾಗೂ ಜೆಲೆನ್ಸ್ಕಿ ಮೇಲೆ ಒತ್ತಡ ಹೇರುವ ತಂತ್ರದ ಭಾಗನೇ. ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಒಂದು ದ್ವಿಪಕ್ಷೀಯ ಮಾತುಕತೆ ನಡೀಲಿ ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಜೆಲೆನ್ಸ್ಕಿ ಮತ್ತು ಪುತಿನ್ ನಡುವೆ ಅಂಥ ಮಾತುಕತೆಗಳು ನಡೆಯುತ್ವಾ? ಜೆಲೆನ್ಸ್ಕಿ ಜೊತೆ ಮಾತಾಡೋದಕ್ಕೆ ಪುತಿನ್ ಒಪ್ತಾರ? ಅಕಸ್ಮಾತ್ ಮಾತುಕತೆ ಆದರೂ ಜೆಲೆನ್ಸ್ಕಿ ಅದನ್ನು ಸಂಧಾನದವರೆಗೆ ತಗೊಂಡು ಹೋಗ್ತಾರಾ? ಆ ನಂಬಿಕೆ ಯುರೋಪ್ಗೆ ಇಲ್ಲ. ಹಾಗಾದರೆ ಟ್ರಂಪ್ ಅವರ ನೋಬೆಲ್ಲು ಅದಕ್ಕಿರೋದು ಅಕ್ಟೋಬರ್ವರೆಗೆ ಮಾತ್ರ ಸಮಯ. ಇದು ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.